ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೇ ನೀನು ನಾಟಕ ನೋಡ್ತಾ ನಿಂತಿದ್ಯಾ? ನೀನೇ ತಾನೇ ನನಗೆ ತಿನ್ನಕ್ಕೆ ಹೇಳಿದ್ದು. ಹೇಳೆ. ಶಾಂತಂ ಪಾಪಂ ಏನ್ ಮೇಡಮ್ ಹಿಂಗೆ ಹೇಳ್ತಿದ್ದೀರಾ? ನೀವೇ ತಾನೇ ಹೇಳಿದ್ದು ಸೌಂದರ್ಯ ಮೇಡಮ್ಗೆ ಪಿಜ್ಜಾ ಇಷ್ಟನೇ ಇಲ್ಲ, ಅವ್ರಿಗೆ ಬೇಕಿದ್ರೆ ಏನಾದ್ರೂ ಮಾಡ್ಕೊಡ್ಬೋದು, ನೀವೆಲ್ಲರೂ ತಿನ್ನಿ ಅಂತ ಕರ್ದು ಕೊಟ್ರಲ್ವಾ ಮೇಡಮ್? ಏಯ್ ಏನೇ ಇಷ್ಟು ಸುಳ್ಳು ಹೇಳ್ತಿದೀಯಾ? ನಾನ್ ಯಾಕೆ ಮೇಡಮ್ ಸುಳ್ಳು ಹೇಳಿ? ಪಾಪ ಸೌಂದರ್ಯ ಮೇಡಮ್ಗೆ ಅದು ಎಷ್ಟು ಹಸುವಾಗಿರುತ್ತೋ ಏನೋ. ಮೇಡಮ್ ನಾನಂತೂ ಪಿಜ್ಜಾ ಮುಟ್ಟೇ ಇಲ್ಲ. ಇಲ್ಲ ಸೌಂದರ್ಯ, ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಈ ಜಾಜಿ ಹೇಳಿ, ಇದು ನಾನ್ ಕೊಟ್ಟಿದ್ದ ಅವಳು ಕೊಟ್ಟಿದ್ದ? ಯಾಕೆ ಮೇಡಮ್ ಜಾಜಿ ಅಕ್ಕನ್ ಹೆದರ್ಸ್ತಿದ್ದೀರಾ? ಸರಿ ಬಿಡಿ, ನಾನೇ ಹೇಳ್ತೀನಿ, ಈ ಪಿಜ್ಜಾ ಕೊಟ್ಟಿದ್ ನೀವಲ್ಲ ನಾನೇ. ಸದ್ಯಾ ಕೇಳಿಸ್ಕೊಂಡಿಯಾ? ನನ್ ಮೇಲೆ ನಂಬಿಕೆ ಇಲ್ಲದೆ ನಾನು ಹೇಳಿದ್ದೆಲ್ಲ ಸುಳ್ಳು ಅನ್ಬಿಟ್ಟೆ. ಈಗ ಅವಳೇ ನಿಜ ಒಪ್ಕೊಂಡ್ಲಲ್ಲ, ಸುಮ್ಮನೆ ನನ್ನನ್ನು ಬೈದ್ಬಿಟ್ಟಲ್ಲ ನೀನು. ಈಗಲಾದ್ರೂ ನಿನಗೆ ಅರ್ಥ ಆಯ್ತಾ ನಾನೇನು ಅಂತ? ಇಷ್ಟಕ್ಕೆಲ್ಲ ಕಾರಣ ಆ ದೀಪ. ನೀವು ಮಾತಾಡಿದ್ ಸಾಕು, ಸುಮ್ಮನೆ ನನಗೆ ಅಂತ ತರಿಸಿದ ಪಿಜ್ಜಾನ ಈ ಕೆಲಸದವ್ರಿಗೆಲ್ಲ ಹಂಚ್ಕೊಂಡು ತಿನ್ನಕ್ ಕೊಟ್ಟಿದ್ದು ನೀನಾ? ಹೌದು. ಯಾಕೆ? ನಾನ್ ಮಾಡಿರೋ ಮುದ್ದೆನ ನೀವ್ ತಿನ್ಬೇಕು ಅಂತ ಇದನ್ನೆಲ್ಲ ಇವ್ರಿಗೆ ಕೊಟ್ಟೆ. ನೀನ್ ಏನೇ ಮಾಡಿದ್ರು ನಾನಾ ಮುದ್ದೆ ತಿನ್ನಲ್ಲ. ಏನ್ ಮೇಡಮ್ ನೀವು ಅಷ್ಟು ಪ್ರೀತಿಯಿಂದ ಮುದ್ದೆ ಮಾಡಿಕೊಟ್ರೆ ನೀವ್ ಎಷ್ಟೊಂದು ದುರಂಕಾರ ತೋರಿಸ್ತಿದ್ದೀರಾ ಅಲ್ವಾ? ಮುದ್ದೆ ತಿಂದ್ರೆ ಆರೋಗ್ಯನೂ ವೃದ್ಧಿ ಆಗುತ್ತೆ, ಅಹಂಕಾರನೂ ಕಮ್ಮಿ ಆಗುತ್ತೆ. ಏನಾಯ್ತದ್ಗೆ? ಓ ಹಸ್ಬೆಂಡು ಸರಿಯಾದ ಸಮಯಕ್ಕೆ ಬಂದ್ರಿ. ಸೌಂದರ್ಯ ಮೇಡಮ್ ಒಳ್ಳೆಯವರು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಒಳ್ಳೆಯವರು ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀವಿಷ್ಟಪಟ್ಟು ಅವ್ರಿಗೋಸ್ಕರ ತಂದಿದ್ದ ಪಿಜ್ಜಾನ ಮನೆ ಕೆಲ್ಸದವ್ರಿಗೆಲ್ಲ ಕೊಡಕ್ಕೆ ಅಂತ ನನ್ನ ಕೈ ಕೊಟ್ರು. ನಾ ಬೇಡ ಅಂತ ಹೇಳ್ದೆ, ಆದ್ರೆ ಇಲ್ಲ ಕೆಲ್ಸದವ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರು. ಇವತ್ತು ನಿಮ್ಮ ಅತ್ತಿಗೆ ಮೇಲೆ ನಂದಿದ್ದ ಅಭಿಮಾನ ತುಂಬಾ ಹೆಚ್ಚಾಯ್ತು. ನಮ್ಮ ಅತ್ತಿಗೆ ಹಾಗೆ, ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಅವ್ರ ಮನ್ಸು ಕರಗೋಗುತ್ತೆ. ಹೌದೌದು. ಇಲ್ಲ ಚಿರು, ಈ ದೀಪ ಹೋಗ್ಲಿ ಬಿಡಿ, ಎಲ್ರೂ ಖುಷಿಯಾಗಿ ತಿಂದ್ರಲ್ಲ, ನನಗೆ ಅದೇ ಸಂತೋಷ. ಅದು ಸರಿ ಅದಕ್ಕೆ, ಬಟ್ ನೀವೇನ್ ತಿಂತೀರಾ? ಪರವಾಗಿಲ್ಲ, ಇಟ್ಸ್ ಓಕೆ. ಒಂದು ಸ್ವಲ್ಪ ಹೊತ್ತಿಗೆ ನಾನು ಲಂಚ್ ಮಾಡ್ತೀನಿ. ಬೇಕಿದ್ರೆ ಮುದ್ದೆ ಇನ್ನೂ ಇದೆ, ಕೊಡ್ಲಾ? ಅವಶ್ಯಕತೆ ಇಲ್ಲ. ನಾನೇ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಪಾಸ್ತಾ ರೆಡಿ ಮಾಡ್ಕೊಡ್ತೀನಿ. ಅದಕ್ಕೆ ರಿಯಲಿ? ಪಾಸ್ತಾ ಇಮಿಡಿಯೇಟ್ ಆಗಿ ಆಗ್ಬಿಡುತ್ತಲ್ಲ. ಪಾಸ್ತಾ ಅಂದ್ರೆ ನಿಮಗೆ ಯಾಕೆ ಬೇಕದು? ಅದಕ್ಕೆ ಗಿವ್ ಮಿ 10 minutes, ಫ್ರೆಶ್ ಆಗಿ ಬಂದು ನಿಮಗೆ ಪಾಸ್ತಾ ಮಾಡ್ಕೊಡ್ತೀನಿ. ನೀವೆಲ್ಲ ಏನ್ ನೋಡ್ತೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಅಲ್ಲ ಸೌಂದರ್ಯ, ನಿನ್ ಮುಂದೆನೆ ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗ ಹೇಳಿದ್ಲು, ಆದ್ರೂ ನೀನ್ ಸುಮ್ಮನೆ ಇದೆಯಲ್ಲ. ಚಿರು ಮುಂದೆ ಅವಳು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ಬೋದಿತ್ತಲ್ವಾ? ನಾನ್ ಹೇಳಕ್ ಹೋದ್ರು ನೀನ್ ತಡ್ದೆ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಅವ್ರ ಮೈದ್ ಮುಂದೆ ಅವ್ರು ಒಳ್ಳೆಯವರಾಗಿ ಕಾಣಿಸ್ಕೊಳ್ಳೋ ಕೈಯಾಲಿ ಇರೋದಕ್ಕೆ. ನಾನ್ ಇವ್ರ ಬಗ್ಗೆ ಸುಳ್ಳು ಹೇಳಿದ್ರು ಹೊಗಳ್ದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ನಿಂತಿದ್ರು. ಹೌದಲ್ವಾ ಮೇಡಮ್? ನನ್ಗೆಲ್ಲ ಅರ್ಥ ಆಗುತ್ತೆ. ಸದ್ಯಕ್ಕೆ ಬಚಾವಾದೆ ಅಂತ ಇಷ್ಟೊಂದು ಖುಷಿ ಪಡಬೇಡ. ಈ ಖುಷಿ ಅದೆಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ. ಅವನ ಮುಂದೆ ನಿನ್ನ ಬಂಡವಾಳನ ಒಂದಿನ ನಾನು ಬಯಲು ಮಾಡ್ತೀನಿ, ಆಗ ಅವನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಸದ್ಯಕ್ಕೆ ನಿನಗೆ ಜೀವದಾನ ಕೊಟ್ಟಿದ್ದೀನಿ,
ಬದುಕೋ ಹೋಗು. ನಾನು ಸುಮ್ಮನಿದ್ದಕ್ಕೆ ಚಿರು ನನಗೆ ಪಾಸ್ತಾ ಮಾಡ್ಕೊಡ್ತೀನಿ ಅಂತ ಹೇಳ್ದೆ. ಅಲ್ಲಿಗೆ ನಿನ್ನ ಮುದ್ದೆನ ಮುಟ್ಟೋದೇ ಇಲ್ವಲ್ಲ. ಅದೇನೋ ಮೊಸರು ಹಾಕಿ ಕಿವುಚ್ಕೊಂಡು ತಿಂತೀನಿ ಅಂತ ಹೇಳಿದ್ಯಲ್ಲ, ಹೋಗಿ ತಿನ್ನು. ಚಿಕ್ಕತ್ತೆ, ಪಾಸ್ತಾ ರೆಡಿ ಆದ ತಕ್ಷಣ ನನ್ನ ರೂಮಿಗೆ ತಂದು ಕೊಟ್ಬಿಡಿ. ಸರಿ. ಏಯ್, ನೀನು ತುಂಬಾ ಚಾಲಾಕಿ ಇದೆಯಾ ಕಣೆ. ಪಾಪ ಏನು ಗೊತ್ತಿಲ್ಲದೆ ಇರೋ ಮುಗ್ದೆ ಅಂತ ನಾನು ಅನ್ಕೊಂಡಿದ್ರೆ ನಿನ್ ಮುಗ್ದೆ ಅಲ್ಲ, ಮುದ್ದೆ ತಿಂದು ಬೆಳೆದಿರೋ ಗಟ್ವಾಣಿ. ಆಡಕ್ಕೂ ಗೊತ್ತು, ಆಡ್ಸಕ್ಕೂ ಗೊತ್ತು. ನನ್ನನ್ನು ಇಷ್ಟಪಡೋರ್ ಮುಂದೆ ತಗ್ಗಿ ಬಗ್ಗಿ ನಡೀತೀನಿ. ನನ್ನ ಮುಂದೆ ದುರಂಕಾರ ಮೆರೆದ್ರೆ ತಲೆ ಎತ್ತಿ ನಿಲ್ತೀನಿ. ಕಷ್ಟ ಬಂದಾಗ ಕೈ ಮುಗ್ದು ಬೇಡೋಕೆ ಹೇಳ್ಕೊಟ್ಟಿರೋ ಅಪ್ಪ ಅಮ್ಮ ಕಷ್ಟ ಕೊಡೋರ್ ಮುಂದೆ ಕೈ ಎತ್ತೋದು ಹೇಳ್ಕೊಟ್ಟಿದ್ದಾರೆ. ಮೇಡಮ್, ಕೈಗೆ ಬಂದ ತುಫಾನ ಪಾತ್ರೆಗೆ ಕರಗಿಸ್ಕೊಳ್ಳೋದು ಬಿಟ್ಟು ಕೈಯಿಂದ ಜಾರಿ ಬಿಳಿಸ್ಕೊಂಡಲ್ಲ ಮಗ. ನನಗೆ ಎಷ್ಟು ಫೀಲ್ ಆಗ್ತಿದೆ ಗೊತ್ತೇಣ. ದಿನ ಅಲ್ಲಿ ಆಯ್ಕೊಂಡು ತಿನ್ನೋ ಬದಲು ಹಚ್ಕೇಟಾಗಿ ಅದು ಕೇಕೆಯಲ್ಲಿ ದಿನ ಮಾಡಿ ಹೊಟ್ಟೆ ತುಂಬ ತಿನ್ಬೋದಾಗಿದೆ. ಅಂದರೆ ನಿನಗೆ ಅಡುಗೆ ಮಾಡೋದಕ್ಕೆ ನಾನು ಮದುವೆ ಆಗಬೇಕು. ಫ್ರೆಂಡಾಗಿ ಅಷ್ಟು ಮಾಡಿದ್ರೆ ಹೆಂಗೋ? ಹಾಗಾದ್ರೆ ನೀನೇ ಯಾರಾದ್ರೂ ನೋಡಿ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಡು. ಈ ಮುಖಕ್ಕೆ ಎಷ್ಟೇ ಪೌಡ್ರ್ ಹಾಕಿ ನೀಟಾಗಿ ತಲೆ ಬಚ್ಚಿದ್ರು ಒಂದು ಹುಡುಗಿನೂ ಬೀಳ್ತಿಲ್ಲ. ನಾನೇನು ಮಾಡಲಿ? ಮದುವೆ ಆಗೋಣ ಅಂತಂದ್ರೆ ನಾನು ಬ್ಯಾಗ್ರೌಂಡ್ ನೋಡಿದ್ರೆ ಖರಾಬ್ ಆಗಿದೆ, ಅದಕ್ಕೆ ಯಾರು ಎಣ್ಣೆ ಕೊಡ್ತಿಲ್ಲ. ಆದರೆ ನಿನ್ನ ವಿಚಾರದಲ್ಲಿ ಹಂಗಲ್ಲ ನೋಡಪ್ಪ. ನೀನು ಬೇಡ ಬೇಡ ಅಂತಂದ್ರೂ ಡಬಲ್ ಹುಡುಗಿರು ಬೀಳ್ತವ್ರೆ, ಆದ್ರೂ ನೀನು ಅವ್ರು ಯಾರು ಕೇರೇ ಮಾಡ್ತಿಲ್ಲ. ನನ್ನ ಅನಿಸಿಕೆ ಆ ಬೆಳದಿಂಗಳ ಬಲೆ ನಿನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ರೆ ಅವ್ರು ಕಾಲ್ ಮಾಡೇ ಮಾಡ್ತಾಳೆ. ಮಾಡಲ್ಲ ಸಂದೀಪ, ನಾನು ಕೊಟ್ಟಿರೋ ಮಾಂಜಕ್ಕೆ ಪದ್ರುಗುಟ್ಟೋಗ್ಬಿಟ್ಟಿರ್ತಾಳೆ. ಶೋ ಕುಡಿಯೋದ್ರಲ್ಲಿ ರಮ್ಮಿ ಆಡೋದ್ರಲ್ಲಿ ನಿನ್ನ ಯಾರಾದ್ರೂ ಮೀರ್ಸಕ್ಕಾಗುತ್ತಪ್ಪ? ಯಾರು? ಆ ಬೆಳೆದಿಂಗಳ ಬಲನೇ ಇರ್ಬೋದು. ಎತ್ ಮಾತಾಡು. ಚೂಳು ಯಾಕೋ ಫೋನ್ ಮಾಡ್ತಾಳೆ? ಯಾರು? ಸಂಜನಾ. ಓ, ಬೆಳೆದಿಂಗಳ ಬಾಲೆ ಕಾಟ ಮುಗೀತು, ಈಗ ಸಂಜನ ಕಾಟನಾ? ರಿಸೀವೇ ಮಾಡಲ್ಲ. ವಿಷಯ ಏನಂತ ಕೇಳು ಹೋಗ್ಲಿ. ನಾನು ಯಾಕೋ ಕೇಳಬೇಕು? ಓ, ನನ್ನ ಫೋನ್ ಕಾಲನ್ನೇ ಕಟ್ ಮಾಡುವಷ್ಟು ಧೈರ್ಯನ ನಿನಗೆ? ಇರಲಿ, ಈಗ ಇನ್ನೊಂದು ಆಟ ಶುರು ಮಾಡ್ತೀನಿ. ಎಕ್ಸ್ಪೆಕ್ಟೇ ಮಾಡಿರಬಾರ್ದು ನರಸಿಂಹ. ಗುಂಡ್ಗೆನ ಗಟ್ಟಿ ಮಾಡ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.